ಅಹಿತಕರ ಘಟನೆ ನಡೆಯೋ ಬಗ್ಗೆ ನಿಮ್ಗೇನಾದ್ರೂ ಸುಳಿವು ಇದೆಯಾ ಸರ್? ಯಾಕಂದ್ರೆ BK ಹರಿಪ್ರಸಾದ್ ಅವರು ಕೂಡ ಇದೇ ಮಾತನ್ನು ಹೇಳಿದ್ರು, ಗೋಧ್ರಾ ಮಾದರಿಯ ಘಟನೆ ನಡೀಬಹುದು, ಸರ್ಕಾರ ರಕ್ಷಣೆ ಕೊಡಬೇಕು ಅಂತ. ಸೊ ನಿಮ್ಗೇನಾದ್ರೂ ಸುಳಿವು ಇದೆಯಾ ಆ ರೀತಿ ನಡೀಬಹುದು? ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥದ್ದು, ಆಡಳಿತ ನಡೆಸ್ತಾ ಇರ್ತಕ್ಕಂಥದ್ದು. BK ಹರಿಪ್ರಸಾದ್ ಅವರೇನು ಸಾಮಾನ್ಯ ವ್ಯಕ್ತಿಗಳೇನಲ್ಲ. ಅವರು ಜವಾಬ್ದಾರಿಯುತವಾಗಿ ಹೇಳಿದ್ದಾರೋ ಬೇಜವಾಬ್ದಾರಿಯುತವಾಗಿ ಹೇಳಿದ್ದಾರೋ ಇದನ್ನು ರಾಜ್ಯ ಸರ್ಕಾರನೇ ಪರಿಶೀಲಿಸಬೇಕು. ಆದ್ರೆ ನಮ್ಮ ಆಗ್ರಹ, ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ಈ ವಿಚಾರದಲ್ಲಿ ಗಂಭೀರವಾಗಿ ತೆಗೆದುಕೊಂಡು ರಾಮ ಭಕ್ತರಿಗೆ ನೋವಾಗದ ರೀತಿಯಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗೆ ಅವಕಾಶನ ಕೊಡಬಾರದು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಈಗಾಗಲೇ ಅರ್ಧ ದಿನ ರಜೆಯನ್ನು ಘೋಷಣೆ ಮಾಡಾಗಿದೆ. 4-5 ರಾಜ್ಯಗಳು ಕೂಡ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಅದರ ಉದ್ದೇಶ ಒಂದೇನೆ, ಯಾಕೆಂದ್ರೆ ಕೋಟ್ಯಾಂತರ ರಾಮ ಭಕ್ತರಿಗೆ, ಹಿಂದೂಗಳಿಗೆ ಅಪೇಕ್ಷೆ ಇದೆ. ಎಲ್ಲರೂ ಸಹ ಅಯೋಧ್ಯೆಗೆ ಹೋಗಿ ಈ ಒಂದು ಪವಿತ್ರ ಕಾರ್ಯದಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ತಮ್ಮ ತಮ್ಮ ಮನೆಗಳಲ್ಲಿ ಕೂತಾದ್ರೂ ಅಥವಾ ದೇವಸ್ಥಾನಗಳಲ್ಲಿ ಕೂತು ಇದನ್ನ ವೀಕ್ಷಣೆ ಮಾಡಬೇಕು ಅಂತ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ನಾವು ಮತ್ತೊಮ್ಮೆ ಇವತ್ತು ಮನವಿಯನ್ನ ಮಾಡ್ತಾ ಇದ್ದೇನೆ. ಅವತ್ತು ರಜೆಯನ್ನ ಘೋಷಣೆ ಮಾಡಿ ಭಕ್ತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ರಾಜ್ಯ ಬಿಜೆಪಿ ನಾಯಕರು ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ. ಜನವರಿ 22ನೇ ತಾರೀಕು ಈಗಾಗಲೇ ತಮಗೆಲ್ಲ ಮಾಹಿತಿ ಸಿಕ್ಕಿರೋ ಹಾಗೆ 22ನೇ ತಾರೀಕಿನ ಬೆಳಗ್ಗೆ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ, ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ, ಎಲ್ಲಾ ಗ್ರಾಮದಲ್ಲೂ ಸಹ ರಾಮ ಭಕ್ತರು ದೇವಸ್ಥಾನಕ್ಕೆ ಹೋಗಿ ಪೂಜೆನ ಸಲ್ಲಿಸಿ, ದೇವಾಲಯಕ್ಕೆ ಹೋಗಿ ಪೂಜೆನ ಸಲ್ಲಿಸಿ, ಅಲ್ಲೇ LED ಸ್ಕ್ರೀನ್ ವ್ಯವಸ್ಥೆನೂ ಕೂಡ ಆಗಿರ್ತದೆ. ಅಲ್ಲೇ ಕೂತು ನೇರವಾಗಿ ಆ ಕಾರ್ಯಕ್ರಮವನ್ನ, ಆ ಒಂದು ವೀಕ್ಷಣೆ ಮಾಡತಕ್ಕಂಥ ವ್ಯವಸ್ಥೆನೂ ಕೂಡ ಈಗಾಗಲೇ ನಡೀತಾ ಇದೆ. ಮತ್ತು ಅವತ್ತು ಸಂಜೆ ಅವರವರ ಮನೆಗಳಲ್ಲಿ ಉತ್ತರಾಭಿಮುಖವಾಗಿ 5 ದೀಪಗಳನ್ನ ಬೆಳಗಬೇಕು ಅನ್ನುವ ಅಪೇಕ್ಷೆ ಮಾನ್ಯ ಪ್ರಧಾನಮಂತ್ರಿಗಳಿದೆ. ಅದಕ್ಕೆ ಪೂರಕವಾಗಿ ಎಲ್ಲರೂ ಕೂಡ ಸ್ಪಂದನೆ ಮಾಡ್ತಾ ಇದ್ದಾರೆ. ಸರ್, ಪ್ರಮುಖವಾಗಿ PVR ಹೇಳಿದ್ರಿ, ಇದು ಅಫಿಷಿಯಲ್ ಅನೌನ್ಸ್ಮೆಂಟ್ ಮತ್ತು ಎಷ್ಟು ಸ್ಕ್ರೀನ್ಗಳಲ್ಲಿ ಎಷ್ಟು ಸಮಯದ ತನಕ ಅದು ಇದಿರುತ್ತೆ, ಆ ತರದ ಏನಾದ್ರು ಮಾಹಿತಿ ಇದೆಯಾ? ಒಂದು ಬಹಳಷ್ಟು ಜನ PVR ಇವರು ಥಿಯೇಟರ್ಸ್ ಅವರು ವಾಲಂಟಿಯರ್ ಆಗಿ ಬರ್ತಾ ಇದ್ದಾರೆ. ಅಲ್ಲಿ ಏನು ಕಾರ್ಯಕ್ರಮ ಜರುಗ್ತದೆ ಆ ಸಮಯ ಎಷ್ಟಿರ್ತದೆ ಅದ್ರ ಪ್ರಕಾರ ಇಲ್ಲೂ ಕೂಡ ಲೈವ್ ಇರ್ತದೆ. ಅಲ್ಲ, ಎಲ್ಲಾ PVRಗಳಲ್ಲೂ ಅಂತ ಹಾಕ್ಬೋದಾ ಅಂತ? ಯಾಕಂದ್ರೆ ಈಗಾಗಲೇ 160 PVRಗಳು ಈಗಾಗಲೇ ಅದಕ್ಕೆ ಒಪ್ಪಿಗೆನ ಸೂಚಿಸಿದ್ದಾರೆ. ಅವರು ಕೂಡ ವಾಲಂಟಿಯರ್ ಆಗಿ ಮುಂದೆ ಬಂದಿದ್ದಾರೆ. ಇನ್ನೆಷ್ಟು ಜನ ಮುಂದೆ ಬರ್ತಾರೆ ಸದ್ಯದಲ್ಲೇ ಗೊತ್ತಾಗ್ತದೆ. ಅಯೋಧ್ಯೆ ಪ್ರವಾಸ ಒಟ್ಟಾರೆ ಕಾರ್ಯಕ್ರಮ ಪ್ಲಾನ್ಸ್ ಹೇಗಿರುತ್ತೆ? ಯಾಕಂದ್ರೆ ಹೇಗೆ ಬುಕ್ ಮಾಡಬೇಕು, ಎಷ್ಟು ದುಡ್ಡು ಕೊಡಬೇಕು, ಈಗಾಗಲೇ ತಮಗೆ ತಿಳಿಸಿರೋ ಹಾಗೆ 25 ವಿಶೇಷ ರೈಲುಗಳ ವ್ಯವಸ್ಥೆ ಈಗಾಗಲೇ ಆಗಿದೆ. ಅದಕ್ಕೆ ರಾಮ ಭಕ್ತರು ಯಾರ್ಯಾರು ಬರಬೇಕು ಅಂತ ಹೇಳಿ ಅಪೇಕ್ಷೆನ ಪಟ್ಟಿದ್ದಾರೆ. ಈಗಾಗಲೇ ಅದ್ರ ಬಗ್ಗೆ ಎನ್ರೋಲ್ಮೆಂಟ್ ಕೂಡ ಆಗ್ತದೆ, ನಮ್ಮ ಸಂಪರ್ಕದಲ್ಲಿ ಇದ್ದಾರೆ. ಅದಕ್ಕೆ ನಾವು ರೈಲಲ್ಲಿ ಹೋಗ್ತಕ್ಕಂಥ ರಾಮ ಭಕ್ತರ ವ್ಯವಸ್ಥೆ ದೃಷ್ಟಿಯಿಂದ ನಾವು ಪ್ರಬಂಧಕರನ್ನು ಈಗಾಗಲೇ ಜೋಡಣೆ ಮಾಡಲಾಗಿದೆ. ಪ್ರತಿ ರೈಲಿನಲ್ಲಿ ಪ್ರತಿ ಬೋಗಿಗೂ ಕೂಡ ನಮ್ಮ ಕಡೆಯಿಂದ ಒಬ್ರು ಪ್ರಬಂಧಕರು ಇರ್ತಾರೆ. ಅಲ್ಲಿ ಊಟದ ವ್ಯವಸ್ಥೆಯಿಂದ ಹಿಡಿದು ಅಯೋಧ್ಯೆಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ವ್ಯವಸ್ಥೆ ದೃಷ್ಟಿಯಿಂದ ಉಳಿಯೋ ವ್ಯವಸ್ಥೆಗೋಸ್ಕರ ವಿಶೇಷ ಟೆಂಟ್ಗಳನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡಲಾಗಿದೆ. ಉಳಿಯೋ ವ್ಯವಸ್ಥೆ, ವಸತಿ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು. ಅವ್ರಿಗೆ ಭಾಷಾ ಸಮಸ್ಯೆ ಆಗಬಾರ್ದು ಅಂತೇಳಿ ಕನ್ನಡದಲ್ಲಿ ಅನೌನ್ಸ್ಮೆಂಟ್ ಮಾಡ್ತಕ್ಕಂಥದ್ದು, ಅವ್ರಿಗೆ ದರ್ಶನದ ವ್ಯವಸ್ಥೆ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೀತದೆ. ಈಗಾಗಲೇ ಕರ್ನಾಟಕ ರಾಜ್ಯದಿಂದ ತಂಡವಾಗಿ ನಮ್ಮ ಕಾರ್ಯಕರ್ತರು ಅಲ್ಲೇ ಮುಂಚಿತವಾಗಿ ಹೋಗಿ ಇಲ್ಲಿಂದ ಬರ್ತಕ್ಕಂಥ ರಾಮ ಭಕ್ತರನ್ನ ಬರಮಾಡಿಕೊಂಡು ಅಲ್ಲಿ ವ್ಯವಸ್ಥೆ ದೃಷ್ಟಿಯಿಂದ ಅಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಕೋಆರ್ಡಿನೇಟ್ ಮಾಡ್ತಾರೆ. ಅಲ್ಲಿ 3,000 ರೂಪಾಯಿ ಒಬ್ಬರಿಗೆ ವೆಚ್ಚ ಆಗ್ತದೆ. ರೈಲಿನ ವ್ಯವಸ್ಥೆ ದೃಷ್ಟಿಯಿಂದ ಅದನ್ನು ಅವರೇ ಭರಿಸ್ತಾರೆ. 3,000 ರೂಪಾಯಿ ವೆಚ್ಚ ಆಗ್ತದೆ. ಪ್ರಿಯಾಂಕಾ ಖರ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. BK ಹರಿಪ್ರಸಾದ್ ನಿನ್ನೆ CCB ಅಧಿಕಾರಿ ವಿಚಾರಣೆ ಮಾಡಿದ್ರು. ಕೇಂದ್ರ ಸರ್ಕಾರ ನಿರ್ದೇಶನ ಮಾಡಿದೆ, ರಾಜ್ಯಪಾಲರ ಮುಖಾಂತರ ಅವ್ರನ್ನ ವಿಚಾರಣೆ ಮಾಡಬೇಕು ಅಂತೇಳಿ ಪ್ರಿಯಾಂಕಾ ಖರ್ಗೆ ಗಂಭೀರವಾದಂತಹ ಆರೋಪ.
ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿ 22ನೇ ತಾರೀಕಿನ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಇಷ್ಟಕ್ಕೆ ಸೀಮಿತವಾಗಿ ಕರೆದಿರ್ತಕ್ಕಂಥದ್ದು. ಬೇರೆ ವಿಚಾರಗಳು ಮತ್ತೊಮ್ಮೆ ಅಯೋಧ್ಯೆ ವಿಚಾರ BK ಪ್ರಸಾದ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಅದು CC ವೇದಿಕೆಯಲ್ಲಿ ವಿಚಾರಣೆ ಮಾಡಿದ್ರು. ಸೊ ಹಾಗಾಗಿ ರಾಜ್ಯಪಾಲರ ಮುಖಾಂತರ ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರ ಅವ್ರನ್ನ ಟಾರ್ಗೆಟ್ ಮಾಡಿದೆ. ಕಾಂಗ್ರೆಸ್ BK ಪ್ರಸಾದ್ ಅವ್ರನ್ನ ಕೇಂದ್ರ ಸರ್ಕಾರ ಟಾರ್ಗೆಟ್ ಮಾಡಿದ್ಯೋ ಕಾಂಗ್ರೆಸ್ ಪಕ್ಷನೇ ಟಾರ್ಗೆಟ್ ಮಾಡಿದ್ಯೋ ಬರೋದ್ರಿಂದ ಗೊತ್ತಾಗ್ತದೆ. ಟಾರ್ಗೆಟ್ ಅವ್ರದ್ದು ಬಿಜೆಪಿ ಅವ್ರದ್ದು ಕಾಂಗ್ರೆಸ್ ಅವ್ರದ್ದು ಬರೋದ್ರಿಂದ ಗೊತ್ತಾಗ್ತದೆ. ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ತಮಗೆ ಅನ್ಸ್ಬೋದು ಇದು ರಾಮ ಜನ್ಮಭೂಮಿ ಕನೆಕ್ಟೆಡ್ ಇರ್ತಕ್ಕಂಥದ್ದು 22 ಕನೆಕ್ಟೆಡ್ ಇರ್ತಕ್ಕಂಥ ಅವ್ರ ಹೇಳಿಕೆ ಅಂತ ನಿಮ್ಗೆ ಅನ್ನಿಸ್ಬೋದು. ಆದ್ರೆ ಕಾಂಗ್ರೆಸ್ ಅವ್ರು ಯಾವ ರೀತಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಬರೋದ್ರಿಂದ ಗೊತ್ತಾಗ್ತದೆ. ಟಾರ್ಗೆಟ್ ಕಾಂಗ್ರೆಸ್ ಬಿಜೆಪಿ ಬರೋದ್ರಿಂದ ಗೊತ್ತಾಗ್ತದೆ. ಭಕ್ತರಿಗೆ ರಕ್ಷಣೆ ಕೊಡೋ ವಿಚಾರದಲ್ಲಿ ಪದೇ ಪದೇ ಎಲ್ಲರೂ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಏನಾದ್ರು ಆ ತರದ ಆತಂಕಗಳಿದಾವ ಸರ್? ಏನಾದ್ರು ಇನ್ಫಾರ್ಮೇಶನ್ ನೀವು ಹರಿಪ್ರಸಾದ್ ಅವ್ರ ಹೇಳಿಕೆಗಳಿರ್ಬೋದು, ಕೋಲಾರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು, ಶ್ರೀಕಾಂತ್ ಪೂಜಾರಿ ಅರೆಸ್ಟ್ ಮಾಡಿ ವಾತಾವರಣ ಹಾಳು ಮಾಡ್ತಕ್ಕಂಥ ಒಂದು ಪ್ರಯತ್ನ ರಾಜ್ಯ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ಏನು ನಡೆದಿದೆ, ಇವೆಲ್ಲ ಆಧಾರವಾಗಿ ಇಟ್ಕೊಂಡು ನಾವು ಅದನ್ನ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರ್ತಕ್ಕಂಥದ್ದು ಎಚ್ಚರ ವಹಿಸಬೇಕು ಅನ್ನೋದನ್ನ ರಾಜ್ಯ ಸರ್ಕಾರ ಆ ರೀತಿ ಅಹಿತಕರ ಘಟನೆ ನಡೆದ್ರೆ ಕಾಂಗ್ರೆಸ್ ಸರ್ಕಾರ ಅನುಮಾನ ಏನಿದೆ. ಅಧ್ಯಕ್ಷರೇ, ನಮ್ಮ ಪ್ರಧಾನಮಂತ್ರಿಯವರು ಈ ಅಯೋಧ್ಯೆ ರಾಮೋತ್ಸವದ ಮೊದಲನೇ ದಿವಸದಿಂದ ಅಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ನವೀಕೃತ ರೈಲ್ವೆ ನಿಲ್ದಾಣ ಉದ್ಘಾಟನೆ ಮಾಡಿದಾಗಿಂದ ಇದನ್ನೊಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಅನ್ನೋ ಅಭಿಯಾನದ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ರಾಷ್ಟ್ರಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ. ಅದರ ಪ್ರತಿಸ್ಪಂದನ ಇಲ್ಲಿ ಇಲ್ಲವೇ ಇಲ್ಲ. ನೀವು ಇಲ್ಲಿ ಪ್ರತಿಪಕ್ಷ, ನೀವು ಆಳುವ ಪಕ್ಷ ನೀವೇನೆ ಇವತ್ತು ಕೂಡ ಕೇಂದ್ರದಲ್ಲಿ. ಆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಪ್ರತಿಸ್ಪಂದನ ರಾಜ್ಯ ಘಟಕದಲ್ಲಿ ಕೇಳಿ ಬರ್ತಾನೆ ಇಲ್ಲ. ಬರೀ ಮಂತ್ರಾಕ್ಷತೆ ಮತ್ತು ರಾಮೋತ್ಸವ ಮಾತ್ರ ಕೇಳಿ ಬರ್ತಾ ಇದೆ. ಕೆಲವೊಂದು ಕಡೆ ಪ್ರಧಾನಮಂತ್ರಿಯವರ ವೇವ್ಲೆಂತ್ಗೆ ರಾಜ್ಯ ಘಟಕ ಸ್ಪಂದಿಸಲಿಕ್ಕೆ ಆಗ್ತಾ ಇಲ್ವಾ? ನಿಮಗೆ ಅನಿಸ್ತಾ ಇದೆ? ಅದು ಕಾಣಿಸ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ವಿಚಾರಗಳು ಪ್ರಸ್ತಾಪ ಆಗ್ತಾ ಇಲ್ಲ, ಪ್ರಚಾರ ಆಗ್ತಾ ಇಲ್ಲ. ಕರ್ನಾಟಕ ಮತದಾರರಿಗೆ ಬಹುಶಃ ನೀವು ಬೆಂಗಳೂರಲ್ಲಿ ಇರ್ತಕ್ಕಂಥವ್ರಿಗೆ ವಾತಾವರಣ ಕಡಿಮೆ ಕಾಣ್ತಾ ಇರ್ಬೋದು. ನೀವು ರಾಜ್ಯದ ಯಾವುದೇ ಗ್ರಾಮಕ್ಕೆ ಹೋದ್ರೂ ಸಹ ಈ ವಿಚಾರವಾಗಿ ಯಾವ ರೀತಿ ಅಲ್ಲಿ ವಾತಾವರಣ ನಿರ್ಮಾಣ ಆಗಿದೆ, ಸೃಷ್ಟಿಯಾಗಿದೆ, ಯಾವ ರೀತಿ ಅವರ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಷ್ಟೇ ಅಲ್ಲ, ಪ್ರತಿಯೊಬ್ಬರು ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಎಲ್ಲರೂ ಕೂಡ ಈ ಒಂದು ಜನವರಿ 22ನೇ ತಾರೀಕಿನ ರಾಮನ ಪ್ರಾಣ ಪ್ರತಿಷ್ಠಾಪನೆ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಆ ಒಂದು ಅದ್ಭುತವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಯಾವುದೋ ಒಂದು ಪಕ್ಷಕ್ಕೆ ಸೀಮಿತ ಆಗಿರ್ತಕ್ಕಂಥಲ್ಲ, ಪ್ರತಿಯೊಬ್ಬರು ಕೂಡ ಭಾಗವಹಿಸ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.